ಬಸ್ಸಲ್ಲಿ ಇವತ್ತು ನಾನು ಸತ್ತೋಗ್ಬೇಕಿತ್ತು, ಅಂತೂ ಇಂತೂ ಬದುಕಿದ್ದೀನಿ. ಯಾಕಂದರೆ ಸ್ವಲ್ಪನಾದ್ರೂ ಜಾಗ ಇತ್ತು, ಮುಂದೆ ಹೋಗ್ರಿ ಜಾಗ ಐತೆ ಅಂದರೂ ಹೋಗ್ತಾ ಇರಲಿಲ್ಲ. ಅಂದರೆ ಕಾಲೇಜ್ ಮಕ್ಕಳು ಏನು ಮಾಡೋಣ, ಹೋಗಲೇಬೇಕು, ವಿಧಿ ಇಲ್ಲ ಅಂತ ಹೋಗ್ತೀವಿ. ಆಂಟಿದಿರ್ಗೂ ಸ್ವಲ್ಪ ಅರ್ಥ ಮಾಡ್ಕೊಬೇಕಲ್ವಾ. ಅಲ್ಲಿಂದ ಊಡ್ಗೆರೆಗಿಳಿದು ಬಸ್ ಹತ್ಕೊಂಡು ಇಂಡಸ್ಟ್ರಿಯಲ್ ವಿಸಿಟ್ ಇತ್ತು ಅಂತ ಯಲ್ಲಾಪುರಕ್ಕೆ ಹೊರಟ್ವಿ. ಜಯ ಆಂಜನೇಯ. ಸಿವಿನ್ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಬಂದು ಯಲ್ಲಾಪುರಕ್ಕೆ ಬಸ್ ಇತ್ತು ಅಂತ. ನನಗೆ ಗೊತ್ತಿರಲಿಲ್ಲ ಆ ಬಸ್ಸು ಯಲ್ಲಾಪುರಕ್ಕೆ ಹೋಗುತ್ತೆ ಅಂತ. ನನ್ನ ಫ್ರೆಂಡ್ಸ್ ಹೇಳಿದ್ರು ಅಂತ ಅಲ್ಲಿಗೆ ಬಂದು ಹತ್ತದೆ. ಅಂತೂ ಇಂತೂ ಯಲ್ಲಾಪುರ ತಲುಪಿ ನಡ್ಕೊಂಡು ಹೋಗ್ಬೇಕಾದ್ರೆ ಈ ರೋಡ್ ನೋಡ್ರಿ ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಕರ್ಕೊಂಬೋಗ್ಬಿಟ್ಟು ಈ ಕೊಚ್ಚೆಯಲ್ಲಿ ನಡೆಸ್ತವ್ರು ನಮಗೆ. ಅಂತೂ ಈ ಕೊಚ್ಚೆ ದಾಟ್ಕೊಂಬಂದಿತ್ತು ಸಾರ್ಕ ಅನಿಸ್ತು ಗುರು. ಕಂಪ್ನಿ ಮಾತ್ರ ಸಕ್ಕತ್ತಾಗಿತ್ತು, ಒಳಗಡೆ ಮಾತ್ರ ಸಕ್ಕತ್ತಾಗಿದೆ. ಹಂಗೆ ನೋಡೋಣ ಬನ್ನಿ. ಎಲ್ಲ ಬಂದು ತಲುಪಿದ್ವಿ. ಆಮೇಲೆ ಒಬ್ಬೊಬ್ರನ್ನಾಗೆ ಒಳಗಡೆ ಬಿಟ್ಟರು. ನೋಡಿರಿ ಎಷ್ಟು ಶಿಸ್ತಾಗೆ ನಾವು, ಅಂದರೆ CS ಫ್ರೆಂಡ್ಸ್ ಅಲ್ವಾ, ಸ್ವಲ್ಪ ಶಿಸ್ತು, ನಮ್ಮದೆಲ್ಲ ಶಿಸ್ತು. ಎಷ್ಟು ಚೆನ್ನಾಗಿ ಒಳಗೆ ಹೋಗಿ ಕುಂತಿದ್ವಿ. ಇವ್ರು ಮಾತಾಡ್ತಿರೋ ಇಂಗ್ಲೀಷ್ ನೋಡ್ತಾಯಿದ್ರೆ ನನಗೆ ದೇವರನ್ನೇ ಕಣ್ಣಲ್ಲಿ ನೀರು ಬರುತ್ತೆ. ಮುಂದಕ್ಕೆ ಹೆಂಗಪ್ಪ ಜೀವನ, ಏನೇನು ಕೆಲಸನೋ ಏನೇನು ಕಥೆನೋ ಅಂತೆ. ಇಷ್ಟಕ್ಕೆ ನಾವು ಹಿಂಗೆ ಭಯಪಡ್ತಾಯಿದ್ದೀವಿ. ಆಮೇಲೆ ಮ್ಯಾಮ್ ನಮ್ಮನ್ನೆಲ್ಲ ಕಂಪ್ನಿ ತೋರ್ಸೋಕ್ಕೆ ಅಂತ ಕರ್ಕೊಂಡೋದ್ರು. ಅದ್ರ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತವ್ರೆ. ಎಲ್ಲ ಮುಗೀತು ಇಂಡಸ್ಟ್ರಿಯಲ್ ವಿಸಿಟ್ಟು. ಅದಾದಮೇಲೆ ಎಲ್ಲ ಫೋಟೋ ಸೆಷನ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಮಳೆ ಬರ್ತೈತೆ ನೋಡಿ, ಮಳೆ ಮಳೆ ಮಳೆ. ಕಂಪ್ನಿ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕೆಟ್ಟದ್ದೇನೂ ಇಲ್ಲವೇ ಇಲ್ಲ. ಎಷ್ಟು ಕಂಪ್ನಿ ಒಳ್ಳೇದಂದರೆ ಎಷ್ಟು ಡೀಸೆಂಟಾಗಿ ಇರ್ತಾರೆ. ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ ನಾವು ಹಿಂಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಕಂಪ್ನಿ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಅದಾದಮೇಲೆ ನಾವೆಲ್ಲ ಫೋಟೋ ಸೆಕ್ಷನ್ ಮುಗಿಸ್ಕೊಂಡ್ವಿ. ಅದಾದಮೇಲೆ ನಾವೆಲ್ಲ ಈಚೆ ಬಂದು ಈ ಕಂಪ್ನಿಗೆ ಟಾಟಾ ಹೇಳಿದ್ವಿ. ನೋಡಿರಿ ದೇವ್ರ ವರ, ಹೂವು ಕೊಟ್ಬಿಟ್ಟು ಒಂದು ದೇವ್ರು ಎಷ್ಟು ಚೆನ್ನಾಗಿ ಬಂದು ತಲೆ ಮೇಲೆ ಬಿದ್ದೈತೆ. ಅಲ್ಟೆ ಓಡ್ಕೊಂಡೇ ಬಂದ್ಬಿಡ್ತೀವಿ ನಾವು. ಯಲ್ಲಾಪುರದಲ್ಲಿ ಒಂದು ಬಸ್ಸು ಸಿಕ್ಕಿಲ್ಲ, ಅದಕ್ಕೆ ಆಟೋ ಹತ್ಕೊಂಡು ತುಮಕೂರು ಬಸ್ ಸ್ಟ್ಯಾಂಡ್ ತಲುಪಿದೆ. ಅದಾದಮೇಲೆ ಕಾಲೇಜ್ ಹತ್ರ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸ ಇತ್ತಂತ ಅಲ್ಲೋಗಿ ಕೆಲಸ ಮುಗಿಸ್ಕೊಂಡು ಏನಾದ್ರು ತಿನ್ಬೇಕು ಅನಿಸ್ತಾ ಇತ್ತು. ತಿನ್ಕೊಂಡು ಯೂನಿವರ್ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕಾಯ್ತಿದ್ರೆ ಆ ಬಸ್ ಬರೋದು ಕಷ್ಟ. ಬಸ್ ಬಂತು, ಕೊನೆಗೂ ತುಮಕೂರು ಬಸ್ ಸ್ಟ್ಯಾಂಡ್ ತಲುಪಿ ಮನೆ ಕಡೆ ಹೊರಟೆ. ಇವತ್ತಿನ ಕತೆ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.